ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಅಂತೂ ಇಂತೂ ಕೊನೆಗೂ ರಿಲೀಸ್ ಆಯಿತು. ಸೊ ವೀಕ್ಷಕರೇ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ರಿಲೀಸ್ ಆಗಿದೆಯೋ ಅಥವಾ ಇಲ್ವೋ ಅದನ್ನ ತಿಳಿದುಕೊಳ್ಳೋದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಯಾರೆಲ್ಲ 16ನೇ ಕಂತನ್ನ ರಿಸೀವ್ ಮಾಡ್ಕೊಂಡಿದ್ರು ಅವ್ರಿಗೆ ಒಂದೇ ಗೋಲ್ ಆಗಿತ್ತು, 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಸರ್ಕಾರದಿಂದ ನಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ. ಸೊ ವೀಕ್ಷಕರೇ, ಅದಕ್ಕಾಗಿ ನಾನು ಇಲ್ಲಿ ಒಂದು ನಿಮ್ಗೆ ಮಾಹಿತಿಯನ್ನ ತಗೊಂಡು ಬಂದಿದ್ದೇನೆ. 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಅನ್ನೋದನ್ನ ನೀವೇ ಇಲ್ಲಿ ಖುದ್ದಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿರೋದಕ್ಕೆ, ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರೋದಕ್ಕೆ ನಾನು ಇಲ್ಲಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಜೊತೆಗೆ ಇದರಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರುವಂತ ಪ್ರೂಫ್ ವಿತ್ ಕಸ್ಟಮರ್ ಜೊತೆ ಆಗಿರುವಂತ ಒಂದು ವಿಡ್ರಾವಲ್ ಇದು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಇವ್ರಿಗೆ 10ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆವರೆಗೂ ಇವ್ರಿಗೆ ಜಮಾ ಆಗಿದೆ ಅಂತ ಹೇಳಿ ನನಗೆ ಕಸ್ಟಮರ್ ಹೇಳಿದ್ದಾರೆ. ನನ್ನ ಒಂದು ಫ್ರಾಂಚೈಸ್ ಅಲ್ಲಿ ನಾನು ಅವರ ಒಂದು ಅಮೌಂಟ್ ಅನ್ನ ವಿಡ್ರಾ ಕೂಡ ಮಾಡಿದ್ದೇನೆ. ಇಲ್ಲಿ ಅವರ ಒಂದು ಖಾತೆಯಲ್ಲಿ ಜಮಾ ಆಗಿರೋದಕ್ಕೆ ಇಲ್ಲಿ ಪ್ರೂಫ್ ಇದೆ. ನಾನು ವಿಡ್ರಾ ಮಾಡಿರೋದಕ್ಕೆ ನಾನು ಯಾವುದೇ ತರ ಒಂದು ಸ್ಕ್ರೀನ್ ಶಾಟ್ ಆಗಲಿ PDF ಆಗಲಿ ಸೇವ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ಅವರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಮೊದಲನೇ ಲೈನ್ ಅಲ್ಲಿ ಜಮಾ ಆಗಿರೋದು ಕಾಣ್ತಾ ಇದೆ ನಿಮ್ಗೆ. ಅದ್ರ ಕೆಳಗಡೆ 8ನೇ ತಾರೀಕಿಗೆ 680 ರೂಪಾಯಿ ಅನ್ನಭಾಗ್ಯ ಯೋಜನೆಯ DBT ಹಣ ಕೂಡ ಅವರಿಗೆ ಜಮಾ ಆಗಿದೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮ್ಗೆ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಸೊ ನಮ್ಮ ಒಂದು ಚಾನೆಲ್ ನಲ್ಲಿ ನಾವು ಯಾವುದೇ ತರ ಫೇಕ್ ಇನ್ಫಾರ್ಮೇಶನ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ತಾವುಗಳು ನಮ್ಮ ಚಾನೆಲ್ ಅನ್ನ ಟ್ರಸ್ಟ್ ಮಾಡಬಹುದು. ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ